ಧರ್ಮಸ್ಥಳದಲ್ಲಿ ಎಸ್ಐಟಿ ಅಸ್ಥಿಪಂಜರ ಹುಡುಕಾಟದಲ್ಲಿ ತೊಡಗಿದೆ. ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆಯೂ ನಡೀತಾ ಇದೆ. ಅಸ್ಥಿಪಂಜರ ಪರಿಶೋಧನೆಯ ಬಗ್ಗೆ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ. ವಕೀಲರ ಜೊತೆಗೆ ಆಗಮಿಸಿದ್ದಾರೆ ಅನಾಮಿಕ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿ. ಭದ್ರತೆಯಲ್ಲಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಎಸ್ಐಟಿ ಕಚೇರಿಗೆ ಭೇಟಿ ನೀಡಲಿರುವಂತಹ ಪ್ರಣವ್ ಮೊಹಂತಿ ಅವರ ವಿಚಾರಣೆಯನ್ನ ಮಾಡ್ತಾರೆ. ಬೆಳ್ತಂಗಡಿಯ ಕಚೇರಿಗೆ ಇವತ್ತು ಎಸ್ಐಟಿ ಮುಖ್ಯಸ್ಥರು ಭೇಟಿ ಕೊಡ್ತಾರೆ. ತನಿಖೆ ದಾಖಲೆಯನ್ನ ಪರಿಶೀಲನೆ ಮಾಡ್ತಾರೆ. ಸ್ಥಳ ಪರಿಶೋಧನೆಯ ವಿವರವನ್ನ ಮೊಹಂತಿಯವರು ಪಡೆಯಲಿದ್ದಾರೆ. ಇದನ್ನ ಮೊದಲನೇ ದಿನ ಮಾಡಬೇಕಾಗಿತ್ತು. ಈ ಪ್ರೊಸೀಜರ್ ಮೊದಲನೇ ದಿನ ಆಗಬೇಕಾಗಿತ್ತು. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ, 100, 150, 1000 ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳ್ತಾನೆ ಅಂತ ಆದಾಗ ಮೊದಲನೇ ದಿನ ಆತನನ್ನು ವಿಚಾರಣೆ ಮಾಡಬೇಕಾಗಿತ್ತು. ಆದರೆ ಮಾಡಲಿಲ್ಲ. ಇವಾಗ ಮಾಡ್ತಾ ಇದ್ದಾರೆ. ಮಾಡಲಿ. ಕಿರಣ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಕಿರಣ್, ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಅವರು ಕೂಡ ಬರ್ತಾರಂತೆ. ವಿಚಾರಣೆಯ ನಂತರದಲ್ಲಿ ಬೇರೆನೆಲ್ಲ ಪ್ರಕ್ರಿಯೆ ಮಾಡ್ತಾರೆ ಅಂತ ಇನ್ನು ಆಗ್ದಿದ್ದಲ್ಲ, ಮುಗೀತಲ್ಲ? ವಾಸು, ಇವತ್ತು SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಬರಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರ ಭೇಟಿ ರದ್ದಾಗಿದೆ. ಯಾಕೆ ನಿನ್ನೆವರೆಗೂ ಅವರು ಇವತ್ತು ಬರ್ತಾರೆ, ಬಂದು ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾರೆ. ಮತ್ತು ಈವರೆಗೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಿದ್ದಾವೆ, ಈ ತನಿಖೆಯಲ್ಲಿ ಏನೆಲ್ಲ ತಿಳಿದು ಬಂದಿದೆ ಅದೆಲ್ಲವನ್ನು ಚೆಕ್ ಮಾಡ್ತಾರೆ. ಅದರ ನಂತರ ಬೇರೆ ಯಾವ ರೀತಿ ರೂಪುರೇಷೆಗಳನ್ನು ಅವರು ನಿರ್ದೇಶನ ಮಾಡ್ತಾರೆ ಅನ್ನೋದನ್ನು ಹೇಳಲಾಗಿತ್ತು. ಆದರೆ ಇವತ್ತು ಯಾವುದೇ ಸ್ಥಳ ಪರಿಶೋಧನೆ ಇರೋದಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಇವತ್ತು ದೂರುದಾರನ ವಿಚಾರಣೆ ನಡೆಸಲಾಗುತ್ತೆ. ಯಾಕಂದರೆ SIT ಕಚೇರಿಯಲ್ಲಿ ಆತ ಒಂದು ತಲೆಬುರುಡೆಯನ್ನು ತಂದಿದ್ದ, ನ್ಯಾಯಾಲಯಕ್ಕೂ ಹಾಗೆಯೇ ಪೊಲೀಸ್ ಸ್ಟೇಷನ್ಗೂ ತಂದು ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ. ಆ ಒಂದು ವಿಡಿಯೋ ಬಹಳ ವೈರಲ್ ಕೂಡ ಆಗಿತ್ತು. ಅದರ ಬಗ್ಗೆ ಈಗ SIT ಅಧಿಕಾರಿಗಳು ವಿಚಾರಣೆ ನಡೆಸ್ತಾರೆ. ಎಲ್ಲಿಂದ ತಂದಿದ್ದು, ಯಾರು ತಂದಿದ್ದು, ಯಾರು ಆ ವಿಡಿಯೋನ ಶೂಟ್ ಮಾಡಿದ್ದು, ಪ್ರತಿಯೊಂದನ್ನು ಆತ ಹೇಳಬೇಕು. ಮತ್ತು ಆತ ಆ ಸ್ಥಳವನ್ನು ತೋರಿಸಬೇಕು ಅನ್ನೋದನ್ನು, ಅದ್ರ ಬಗ್ಗೆ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಇವತ್ತು ಈಗಾಗಲೇ ದೂರುದಾರ ಬಿಗಿ ಭದ್ರತೆಯಲ್ಲಿ ಬಂದಿದ್ದಾನೆ, ವಕೀಲರೊಂದಿಗೆ ಬಂದಿದ್ದಾನೆ. ಹಾಗೆಯೇ SITಯ IO ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಕೂಡ ಬಂದಿದ್ದಾರೆ. ಹಾಗೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅವರ ಈಗ ಈ ದೂರುದಾರನ ಕುತ್ಕೊಳಿಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ವಾಸು. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.